ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಕಲಿಕಾ ಚೇತರಿಕೆಯಲ್ಲಿ ಇವತ್ತು 8ನೇ ತರಗತಿಯ ಕೋರ್ ವಿಷಯ ವಿಜ್ಞಾನದಲ್ಲಿ 9ನೇ ಕಲಿಕಾಂಶ ಶಬ್ದದ ಬಗ್ಗೆ ನಾವೇನು ಮಾಡೋಣ, ಅಭ್ಯಾಸವನ್ನು ಮಾಡೋಣ. ಅದರಲ್ಲಿ ಕಲಿಕಾ ಹಾಳೆ 1, 2 ಮತ್ತು 3ರಲ್ಲಿರ್ತಕ್ಕಂಥ ಚಟುವಟಿಕೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋಣ. ನನ್ನ ತಿಳುವಳಿಕೆಯನ್ನು ನಾನೇ ತಿಳಿದುಕೊಳ್ಳುವೆ, ಪರಿಶೀಲಿಸಿಕೊಳ್ಳುವೆ ಅಂತ ಇದೆಯಲ್ಲ, ಅದು ಮುಂದಿನ ಭಾಗದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹಾಕ್ತೀವಿ. ಈ ಹಿಂದಿನ ವಿಡಿಯೋಗಳನ್ನು ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 8ನೇ ತರಗತಿ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ವಿಡಿಯೋವನ್ನು ಲೈಕ್ ಮಾಡಿ. ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಈ ವಿಡಿಯೋ ಲಿಂಕನ್ನು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ, ಏನಾದರೂ ಕಮೆಂಟ್ಗಳಿದ್ದರೆ ಡೌಟ್ಸ್ಗಳಿದ್ರೆ ಸಹಿತ ಏನು ಮಾಡ್ಬೋದು, ಕಮೆಂಟ್ ಸೆಕ್ಷನ್ನಲ್ಲಿ ಪಿನ್ನನ್ನು ಸಹಿತ ಮಾಡ್ಬೋದು. ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ನಿಮಗಾಗಿ ಡಿಸೆಂಬರ್ನಲ್ಲಿ ನಡೆಯಲಿರ್ತಕ್ಕಂಥ NMMS ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಾವು ಸಮಾಜ ವಿಜ್ಞಾನದಲ್ಲಿ ಮತ್ತು ವಿಜ್ಞಾನದಲ್ಲಿ ಅಂದರೆ SS ಮತ್ತು ಸೈನ್ಸಲ್ಲಿ ಏನು ಮಾಡ್ತಾ ಇದ್ದೀವಿ, ಸೊ ಎಲ್ಲ ಪಾರ್ಟ್ಗಳಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕವರ್ ಮಾಡ್ತಾ ಇದ್ದೀವಿ. ಈಗಾಗಲೇ ಸಮಾಜದಲ್ಲಿ ಒಂದು ಪಾರ್ಟು, ಸೈನ್ಸಲ್ಲಿ ಒಂದು ಪಾರ್ಟ್ ಹಾಕಿದ್ದೀವಿ. ಅವೆರಡರ ಪ್ಲೇಲಿಸ್ಟ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀವಿ. NMMS 22-23 ಸಮಾಜ ವಿಜ್ಞಾನ, NMMS 22-23 ವಿಜ್ಞಾನ. ಆ ವಿಡಿಯೋಗಳನ್ನು ನೋಡಿ ಅಲ್ಲಿ ಪರೀಕ್ಷೆಗಳಲ್ಲಿ ಪಾಸ್ ಆದರೆ ತಾವು 5 ವರ್ಷಗಳ ಕಾಲ ಏನು ಮಾಡ್ತೀರಪ್ಪ ಅಂದರೆ ಹೆಚ್ಚಿನ ಮೊತ್ತದ ಸ್ಕಾಲರ್ಶಿಪ್ಪನ್ನು ಪಡಿತೀರಿ. ಸೊ ನಿಮ್ಮ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರ ಸಹಾಯವನ್ನು ಪಡೆದುಕೊಂಡು ಅರ್ಜಿಯನ್ನು ತಾವು ಸಲ್ಲಿಸ್ರಿ. ಸೊ ನಾವುಗಳನ್ನು ಏನು ಮಾಡ್ತೀವಿ, ಸೆಕೆಂಡ್ ಪೇಪರಲ್ಲಿ ಇರ್ತಕ್ಕಂಥ SS ಮತ್ತು ಸೈನ್ಸ್ಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಪೋಸ್ಟನ್ನು ಮಾಡ್ತಾ ಇದ್ದೀವಿ. ಶುರು ಮಾಡೋಣ. ಶಬ್ದ ಪಾಠದಲ್ಲಿ ಕಲಿಕಾ ಹಾಳೆ 1, 2 ಮತ್ತು 3ರಲ್ಲಿರ್ತಕ್ಕಂಥ ಉತ್ತರಗಳನ್ನು. ವಿದ್ಯಾರ್ಥಿಗಳೇ, ಈ 9ನೇ ಕಲಿಕಾಂಶ ಶಬ್ದದಲ್ಲಿರ್ತಕ್ಕಂಥ ಒಟ್ಟು ಕಲಿಕಾ ಫಲಗಳು 3. ಮೊದಲನೇದು ಬಂದ್ಬಿಟ್ಟು ಶಬ್ದ ಉತ್ಪತ್ತಿಯ ಅರ್ಥವನ್ನು ತಿಳ್ಕೊತೀರಿ ಮತ್ತು ಶಬ್ದ ಉತ್ಪತ್ತಿ ಮಾಡ್ತಕ್ಕಂಥ ಉಪಕರಣಗಳನ್ನು ವರ್ಗೀಕರಣ ಮಾಡ್ತೀರಿ. ಎರಡನೇದು ಶಬ್ದ ಪ್ರಸಾರಕ್ಕೆ ಮಾಧ್ಯಮ ಅವಶ್ಯಕ ಅಂತಕ್ಕದ್ದನ್ನು ಚಟುವಟಿಕೆ ಮೂಲಕ ಹೇಳ್ತೀರಿ. ಮೂರನೇದು ಕಂಪನದ ಪಾರ, ಆವರ್ತ ಕಾಲ, ಆವೃತ್ತಿ ಇದರ ಅರ್ಥ ತಿಳಿಯೋದರ ಜೊತೆಗೆ ಶಬ್ದದ ತೀವ್ರತೆ ಮತ್ತು ಆವರ್ತವನ್ನು ತಾವೇನು ಮಾಡ್ತೀರಪ್ಪ ಅಂದರೆ ಅವುಗಳ ಮೂಲಮಾಲದೊಂದಿಗೆ ವಿವರಿಸ್ತಕ್ಕಂಥ ಸಾಮರ್ಥ್ಯವನ್ನು ಗಳಿಸಿಕೊಳ್ತೀರಿ. ಒಟ್ಟು 3 ಕಲಿಕಾ ಫಲಗಳು ಈ ಕಲಿಕಾಂಶದಲ್ಲಿ ಇದ್ದಾವೆ. ನೋಡೋಣ. ಕಲಿಕಾ ಫಲ 1, ಕಲಿಕಾ ಹಾಳೆ 1. ಚಟುವಟಿಕೆ 1, ಸಂಗೀತ ವಾದ್ಯಗಳು ಮತ್ತು ಅವುಗಳ ಕಂಪಿಸುವ ಭಾಗಗಳನ್ನು ಪಟ್ಟಿ ಮಾಡುವಂತ ಇದೆ. ಸೊ ಮೊದಲ ಚಿತ್ರದಲ್ಲಿ ಏನು ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಹೇಳಿದ್ರೆ ಬಿಗಿಗೊಳಿಸಿದ ಪೊರೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಈ ಕಡೆ ಎಲ್ಲ ಸೈಡಿಗೆಲ್ಲ ಏನು ಮಾಡಿರ್ತಾರಪ್ಪ ಅಂದ್ರೆ ಆ ಪೊರೆಯನ್ನು ಏನು ಮಾಡ್ತಾರೆ, ಬಿಗಿ ಮಾಡ್ತಾರೆ. ಸೊ ಆಮೇಲೆ ಅದಕ್ಕೆ ಬಾರಿಸಿದಾಗ ಶಬ್ದ ಏನಾಗ್ತದೆ, ಹೆಚ್ಚಿನ ರೀತಿಯಲ್ಲಿ ಕಂಪಿಸ್ತದೆ. ಸೊ ಒಂದನೇದು ಬಿಗಿಗೊಳಿಸಿದ ಪೊರೆ. ಅದೇ ತರನಾಗಿ ಎರಡನೇ ಚಿತ್ರದಲ್ಲಿರ್ತಕ್ಕಂಥದ್ದನ್ನು ನಾವೇನು ಹೇಳ್ಬೋದು, ಬಿಗಿಗೊಳಿಸಿದ ತಂತಿಗಳು. ಈ ಚಿತ್ರದಲ್ಲಿ ಶಬ್ದ ಕಂಪಿಸ್ತಕ್ಕಂಥ ಭಾಗ ಬಿಗಿಗೊಳಿಸಿದ ತಂತಿಗಳು. ಮೂರನೇದು ನೋಡೋಣ. ಈ ಚಿತ್ರದಲ್ಲಿರ್ತಕ್ಕಂಥ ಶಬ್ದ ಉತ್ಪತ್ತಿಯ ಭಾಗ ನೋಡಿದಾಗ ನಮ್ಗೆ ಏನು ಅನಿಸ್ತದಪ್ಪ ಅಂದ್ರೆ ಕೊಳವೆಯಲ್ಲಿನ ಗಾಳಿ ಅಂತ ಹೇಳ್ತೀವಿ. ಎಷ್ಟು ಗಾಳಿಯನ್ನು ಜೋರಾಗಿ ಊದ್ತೀವಿ ಅಷ್ಟು ಶಬ್ದ ಏನಾಗ್ತದಪ್ಪ ಈ ಕಡೆಯಿಂದ ಕಂಪನವಾಗಿ ಹೊರಗಡೆ ಬರ್ತದ. ಸೊ ಕೊಳವೆಯಲ್ಲಿನ ಗಾಳಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸೊ 4ರಲ್ಲಿ ನೋಡಿದಾಗ ಏನಪ್ಪ ಅಂದ್ರೆ ತಾಳದ ಅಂಚು. ಸೊ ಈ ಚಿತ್ರದಲ್ಲಿ ಈ ಅಂಚಿನಲ್ಲಿ ಏನಾಗ್ತದಪ್ಪ ಅಂದ್ರೆ ಎಷ್ಟು ಚೆನ್ನಾಗಿ ಅದನ್ನ ಏನ್ ಮಾಡ್ತಾರೆ, ಸ್ಪರ್ಶಿಸ್ತಾರೆ, ಹೊಡಿತಾರೆ, ಅಷ್ಟು ಏನಾಗ್ತದಪ್ಪ ಅಂದ್ರೆ ತಾಳದ ಅಂಚಿನ ಕಂಪಿನಿಂದ ಶಬ್ದ ಏನಾಗ್ತದಪ್ಪ ಅಂದ್ರೆ ಉತ್ಪತ್ತಿ ಆಗ್ತದ ಅಂತ ಬರಿಬಹುದು. ಸೊ ದ 4th ಆನ್ಸರ್ ಇಸ್ ದ ತಾಳದ ಅಂಚು ಅಂತಕ್ಕಂಥದ್ದು. ಇಷ್ಟು ಕಲಿಕಾ ಹಾಳೆ 1ರಲ್ಲಿ ಮುಗೀತು. ಇನ್ನು ಕಲಿಕಾ ಹಾಳೆ 2ಕ್ಕೆ ಹೋಗೋಣ. ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಈ ಕೆಳಗೆ ನೀಡಿರುವ ಚಿತ್ರಗಳಲ್ಲಿ ಗಮನಿಸಿದ ಅಂಶಗಳನ್ನು ಕೊಟ್ಟಿರೋ ಜಾಗದಲ್ಲಿ ಬರೆಯಿರಿ. ಆಮೇಲೆ ಇದಕ್ಕಾಗಿ ತಾವು ಪುಸ್ತಕದ ಸಹಾಯ ಅಥವಾ ಶಿಕ್ಷಕರ ಸಹಾಯವನ್ನು ಪಡೆದುಕೊಳ್ಳಬಹುದು. ಸೊ ಫಸ್ಟ್ ಚಿತ್ರ ಇದೆ. ಈ ಚಿತ್ರ ನೋಡಿದಾಗ ನೀವು ಏನು ಗಮನಿಸಿದ್ದೀರಾ ಅಂತ ಬರಿಬೇಕು. ಉತ್ತರ ನೋಡೋಣ. ಒಂದು ಲೋಟದಲ್ಲಿ ಮೊಬೈಲ್ ಇಟ್ಟು ಕರೆ ಮಾಡಿದಾಗ, ಅದನ್ನು ಇಟ್ಟು ಅಂತ ಆಗಬೇಕು, ಇತ್ತು ಅಲ್ಲ. ಸೊ ಮೊಬೈಲ್ ಇಟ್ಟು ಕರೆ ಮಾಡಿದಾಗ ಲೋಟ ಕಂಪನ ಆಗ್ತದ. ಎರಡನೇದು ತದನಂತರ ಲೋಟವನ್ನು ಕೈಗಳಿಂದ ಹಿಡಿದಾಗ ಅಂಚಿನಿಂದ ಗಾಳಿ ಬಾಯಿಯಿಂದ ಎಳೆದುಕೊಂಡಾಗ ಶಬ್ದ ಕ್ಷೀಣಿಸೋದನ್ನು ನಾವೇನು ಮಾಡ್ತೀವಿ, ಗಮನಿಸ್ತೀವಿ. ಮತ್ತೆ ಲೋಟ ಸಂಪೂರ್ಣವಾಗಿ ನಿರ್ವಾತವಾದಾಗ ಶಬ್ದ ಕೇಳಿಸೋದಿಲ್ಲ ಅಂತಕ್ಕಂಥದ್ದು. ಈ 3 ಅಂಶಗಳನ್ನು ನಾವೇನು ಮಾಡ್ಬೋದಪ್ಪ ಅಂದರೆ 1ನೇ ಚಿತ್ರದ ಮೂಲಕ ನಾವು ಗಮನಿಸ್ಬೋದು, ಅದನ್ನು ಗಮನಿಸಿ ದಾಖಲಿಸಬಹುದು ಅಂತಕ್ಕಂಥದ್ದು. 2ನೇ ಚಿತ್ರ ನೋಡುವ. ಚಿತ್ರ 2 ನೋಡಿ. ಸೊ ಚಿತ್ರವನ್ನು ವೀಕ್ಷಿಸಿದ್ದೀರಿ. ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಏನಿದೆ ಅಂತಂದರೆ ಒಂದು ಬಕೆಟ್ ಅಥವಾ ಟಬ್ಬನ್ನು ತೆಗೆದುಕೊಂಡಾಗ ಅದರಲ್ಲಿ ನೀರನ್ನು ತುಂಬಬೇಕು. ಒಂದು ಕೈನಲ್ಲಿ ಸಣ್ಣ ಗಂಟೆಯನ್ನು ತೆಗೆದುಕೊಂಡು ನೀರಿನಲ್ಲಿ ಮುಳುಗಿಸಿ ಅಲುಗಾಡಿಸಿದಾಗ
ನೀರಿನ ಮೂಲಕ ಶಬ್ದ ಪ್ರಸಾರವಾಗುವುದನ್ನು ನಾವೇನು ಮಾಡ್ತೀವಪ್ಪ ಅಂದರೆ ಗಮನಿಸ್ತೀವಿ ಅಂತಕ್ಕಂಥದ್ದು ಉತ್ತರ ಇತ್ತು. ಮೂರನೇ ಚಿತ್ರ ನೋಡುವ. ಎಸ್, ಚಿತ್ರ 3 ವೀಕ್ಷಣೆಯನ್ನು ಮಾಡಿ ಉತ್ತರ ನೋಡಿದಾಗ ಏನು ಇದೆಯಲ್ಲ ಅಂದರೆ ಉದ್ದನೆಯ ಮರದ ಮೇಜಿನ ಒಂದು ತುದಿಯಲ್ಲಿ ಗೀರ್ತಕ್ಕಂಥ ಶಬ್ದವನ್ನು ಮಾಡಬೇಕು. ಅಂದರೆ ಅದರ ತುದಿಯನ್ನು ಗೀರೋ ಮೂಲಕ ಉಜ್ಜಿದಾಗ ಶಬ್ದವನ್ನು ಮಾಡಬೇಕು. ಸೊ ಇನ್ನೊಂದು ತುದಿಯಲ್ಲಿ ಕಿವಿಯನ್ನಿಟ್ಟು ಕೇಳಿದಾಗ ಶಬ್ದ ಕೇಳಿಸ್ತದ. ಅಂದರೆ ಘನ ವಸ್ತುವಿನ ಮೂಲಕ ಸಹಿತ ಶಬ್ದ ಪ್ರಸಾರವಾಗ್ತದ ಅನ್ನೋದನ್ನು ನಾವು ಏನು ಮಾಡ್ಬೋದಪ್ಪ ಅಂದರೆ ಎಸ್, ಈ ಚಿಕ್ಕದಾಗಿರ್ತಕ್ಕಂಥ ಪ್ರಯೋಗದ ಮೂಲಕ ತಿಳಿದುಕೊಳ್ಳಬಹುದು, ಗಮನಿಸಿ ಅದನ್ನು ದಾಖಲಿಸಬಹುದು ಅಂತಲೂ ಕೂಡ ನಾವು ಬರೀಬಹುದು. ಇಷ್ಟು ಕಲಿಕಾ ಹಾಳೆ 2ಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳು ಇದ್ದು. ಇನ್ನು ಕಲಿಕಾ ಹಾಳೆ 3 ಬಂತು. ಎಸ್, ಏನಿದೆ ನೋಡಿ, ಒಂದು ಚಿತ್ರ ಕೊಟ್ಟಿದ್ದಾರೆ. ಸೊ ಚಿತ್ರವನ್ನು ತಾವೇನು ಮಾಡಬೇಕು, ಗಮನಿಸಬೇಕು. ಏನು ಕೊಟ್ಟಿದ್ದಾರೆ ಅಂದರೆ ಅಳತೆ ಪಟ್ಟಿ ಉಪಯೋಗಿಸಿ ಮಾಡಿ ನಿನ್ನ ವೀಕ್ಷಣೆಯನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಈ ಥರ ಟೇಬಲ್ ಇಟ್ಕೋಬೇಕು, ಒಂದು ರೂಲರ್ ಇಟ್ಕೊಳ್ಬೇಕು. ಸೊ ಆಮೇಲೆ ಅಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ಆ ರೂಲರನ್ನು ಜೋರಾಗಿ ಮೇಲಿನಿಂದ ಕೆಳಗೆ ಉಜ್ಜಿದಾಗ ಅಲ್ಲಿ ಒಂದಿಷ್ಟು ಕಂಪನ ಆಗ್ತದೆ ಅನ್ನೋದನ್ನು ನಾವೇನು ಮಾಡ್ತೀವಿ, ಸಣ್ಣ ಪುಟ್ಟದಾಗಿ ಪ್ರಯೋಗವನ್ನು ಮಾಡಿ ನೋಡ್ಬೋದು. ಏನು ಕೇಳಿದ್ದಾರೆ ಕ್ವಶನು, ಯಾವ ಸಂದರ್ಭದಲ್ಲಿ ನೀನು ಜೋರಾಗಿ ಶಬ್ದವನ್ನು ಕೇಳಿಸ್ತೀಯಾ ಅಂತ ಕೇಳಿದ್ದಾರೆ. ನೋಡಿ ಉತ್ತರ ನೋಡಿದ್ರೆ ಸ್ಕೇಲ್ನ ಪಾರ ಹೆಚ್ಚಾದರೆ ಶಬ್ದ ಪ್ರಬಲವಾಗ್ತದ. ಎಸ್, ಇಲ್ಲಿ ಜೋರಾಗಿ ಸ್ಕೇಲನ್ನು ನಾವು ಹೊಡೆದಾಗ ಅದು ಜೋರಾಗಿ ಶಬ್ದ ಏನು ಮಾಡ್ತದಪ್ಪ ಅಂದರೆ ಬರ್ತದ. ಸಾಮಾನ್ಯವಾಗಿ ಕೈಯಿಂದ ಹಿಡಿದು ಕೂಡ ಮಾಡಿದ್ರು ಕೂಡ ಈ ಪ್ರಯೋಗಕ್ಕೆ ತಾವು ಉತ್ತರ ಕಂಡುಕೊಳ್ಬೋದು. ಇನ್ನು ಮುಂದೆ ಈ ಪ್ರಯೋಗದ ಮೂಲಕ ಕೆಲವೊಂದಿಷ್ಟು ಸರಿ ತಪ್ಪುಗಳನ್ನು ಕೇಳಿದ್ದಾರೆ. ಮೊದಲನೇದಿತ್ತು, ಕಂಪಿಸ್ತಕ್ಕಂಥ ವಸ್ತು 1 ಸೆಕೆಂಡ್ನಲ್ಲಿ ಉಂಟು ಮಾಡ್ತಕ್ಕಂಥ ಆಂದೋಲನಗಳ ಸಂಖ್ಯೆಗೆ ಕಾಲಾವಧಿ ಅಂತ ಕರೀತಾರೆ ಅಂತ ಕೊಟ್ಟಿದ್ದಾರೆ. ಬಟ್ ವಿದ್ಯಾರ್ಥಿಗಳೇ, ಇದು ತಪ್ಪಿದೆ. ಇದನ್ನ ಆವೃತ್ತಿ ಅಂತ ಕರೀತಾರೆ. ಏನಂತ ಕರೀತಾರೆ? ಆವೃತ್ತಿ ಅಂತ ಕರೀತಾರೆ. ಹೇಳಿಕೆ ತಪ್ಪಾಗಿದೆ. ಎರಡನೇದು, ಕಂಪನದ ಪಾರ ಹೆಚ್ಚಾದ್ರೆ ಶಬ್ದ ಕ್ಷೀಣಿಸ್ತದ ಅಂತ ಕೊಟ್ಟಿದ್ದಾರೆ. ಕ್ಷೀಣಿಸೋದಂದ್ರೆ ಕಡಿಮೆ ಆಗೋದು. ಸೊ ಇದು ಕೂಡ ಹೇಳಿಕೆ ಏನದಪ್ಪ ಅಂದ್ರೆ ತಪ್ಪದ. ಪಾರ ಹೆಚ್ಚಾದ್ರೆ ಶಬ್ದ ಕೂಡ ಹೆಚ್ಚಾಗಲೇಬೇಕು. ಎಸ್, ಇದು ತಪ್ಪಿದೆ. ಪಾರ ಎಷ್ಟು ಹೆಚ್ಚಾಗುತ್ತದ ಅಷ್ಟು ಶಬ್ದ ಪ್ರಬಲ ಆಗೇ ಆಗ್ತದ. ಮೂರನೇದು, ಕಂಪನದ ಆವೃತ್ತಿ ಕಡಿಮೆ ಆದ್ರೆ ಸ್ಥಾಯಿ ಅಧಿಕ ಅಂತ ಕೇಳಿದ್ದಾರೆ. ಸೊ ಇದು ಏನಾಗದಪ್ಪ ಅಂದ್ರೆ ತಪ್ಪು ಅಂತ ಕರಿತೀವಿ. ಇಲ್ಲಿ ನೋಡಿ, ಆವೃತ್ತಿ ಕಡಿಮೆ ಆದ್ರೆ ಸ್ಥಾಯಿನೂ ಕೂಡ ಕಡಿಮೆ ಆಗಬೇಕು. ಆವೃತ್ತಿ ಹೆಚ್ಚಾದ್ರೆ ಸ್ಥಾಯಿನೂ ಕೂಡ ಹೆಚ್ಚು ಆಗಲೇಬೇಕು. ಸೊ ಅದಕ್ಕಾಗಿ ನಾವೇನು ಬರೆದಿರೋದು, ಆವೃತ್ತಿ ಹೆಚ್ಚಾದ್ರೆ ಸ್ಥಾಯಿ ಹೆಚ್ಚು, ಆವೃತ್ತಿ ಕಡಿಮೆ ಆದ್ರೆ ಸ್ಥಾಯಿನೂ ಕೂಡ ಕಡಿಮೆ ಆಗ್ತದ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಇಷ್ಟು 8ನೇ ತರಗತಿಯ 9ನೇ ಕಲಿಕಾಂಶದಲ್ಲಿ ಶಬ್ದ ಅಂತಕ್ಕದಲ್ಲಿ ಕಲಿಕಾ ಹಾಳೆ 1, 2 ಮತ್ತು 3ರ ಬಂದು ಕಲಿಕಾ ಹಾಳೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ನೋಡಿದ್ದೀವಿ. ಮತ್ತೆ ಸಿಗ್ತೀನಿ ನನ್ನ ತಿಳುವಳಿಕೆಯನ್ನು ನಾನೇ ಪರಿಶೀಲಿಸಿಕೊಳ್ಳುವೆ ಅಂತಕ್ಕಂಥ ಭಾಗದಲ್ಲಿ.